ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಕಳೆದ ಬಾರಿ ಮಂಡ್ಯದ ಅಖಾಡದಲ್ಲಿ 108 ಸವಾಲುಗಳನ್ನ ಗೆದ್ದು ಬೀಗಿದವರು ಸುಮಲತಾ ಅಂಬರೀಶ್. ಈ ಬಾರಿ ರಾಜಕೀಯ ಚಿತ್ರಣ ಬದಲಾದ ಕಾರಣಕ್ಕಾಗಿ ಸುಮಲತಾ ಅಂಬರೀಶ್ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಕಳೆದ ಹಲವು ದಿನಗಳಿಂದ ಮಂಡ್ಯದ ರಾಜಕಾರಣ ಈ ಪ್ರಶ್ನೆಯ ಸುತ್ತಾ ಆಯಿತು. ಸುಮಲತಾ ಏನು ಮಾಡ್ತಾರೆ? ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ? ಮತ್ತೊಮ್ಮೆ BJP ಜೊತೆಗಿರ್ತಾರಾ? ಅಥವಾ ಈ ಹಿಂದೆ ಕಳೆದ ಎಲೆಕ್ಷನ್ನಲ್ಲಿ ತನ್ನನ್ನು ವಿರೋಧಿಸಿದಂಥ ಅಥವಾ ತನ್ನ ಶತ್ರುವಾಗಿದ್ದಂಥ ಜಾತ್ಯತೀತ ಜನತಾದಳಕ್ಕೆ ಸಪೋರ್ಟ್ ಮಾಡ್ತಾರಾ? ಎಲ್ಲ ಪ್ರಶ್ನೆಗಳಿತ್ತು. ಅದಕ್ಕೆ ಇವತ್ತು ಸ್ಪಷ್ಟವಾದಂಥ ಉತ್ತರವನ್ನು ಸುಮಲತಾ ಅಂಬರೀಶ್ ಅವರು ಕೊಟ್ಟಿದ್ದಾರೆ. ಮಂಡ್ಯ ಅಖಾಡದಲ್ಲಿ ಆ ನಿರೀಕ್ಷಿತ ಬೆಳವಣಿಗೆ ಇವತ್ತು ನಡೆದಿದೆ. ಆ ನಿರೀಕ್ಷಿತ ಬೆಳವಣಿಗೆ ಅಂತಂದ್ರೆ ಒಂದು ಅಂದಾಜಿತ್ತು, ಹೀಗೆ ಆಗಬಹುದಿದು ಅನ್ನುವಂಥ ಅಂದಾಜಿತ್ತು. ಆ ಅಂದಾಜಿನಂತೆಯೇ ಆಗಿದೆ. ಆ ಕಾರಣಕ್ಕಾಗಿ ಆ ನಿರೀಕ್ಷಿತ ಬೆಳವಣಿಗೆ ಇದು. ಸುಮಲತಾ ಅವರ ನಿಗೂಢ ನಡೆಗೆ ಅಥವಾ ನಿಗೂಢ ನಡೆ ಕೊನೆಗೂ ಕೂಡ ಅಂತ್ಯ ಆಗಿದೆ. 108 ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ನಾನು BJPಗೆ ಸೇರ್ತಾ ಇದ್ದೀನಿ ಅಂತ ಸುಮಲತಾ ಅಂಬರೀಶ್ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಆ ಮೂಲಕ BJP JDS ಮೈತ್ರಿಗೆ ಇದ್ದಂಥ ತಲೆನೋವೇನಿದೆ ಆ ತಲೆನೋವಿಗೆ ಪರಿಹಾರ ಸಿಕ್ಕಂತಾಗಿದೆ. ಮೈತ್ರಿ ಅಭ್ಯರ್ಥಿ JDSನ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ನಿರಾಳರಾಗಿದ್ದಾರೆ. ಒಂದು ಲೆಕ್ಕದಲ್ಲಿ ಅರ್ಧ ಯುದ್ಧ ಗೆದ್ದಂಥ ಪರಿಸ್ಥಿತಿ ಕುಮಾರಸ್ವಾಮಿ ಅವರು. ಬಿಕಾಸ್ ಸುಮಲತಾ ಅವರು ಪಕ್ಷೇತರರಾಗಿ ಎಲ್ಲಾದರೂ ಸ್ಪರ್ಧೆ ಮಾಡಿದ್ದಿದ್ರೆ ಅವ್ರು ಗೆಲ್ತಾರೋ ಸೋಲ್ತಾರೋ ಬೇರೆ ವಿಚಾರ. ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾಗುವಂಥ ಸಾಧ್ಯತೆಗಳಿತ್ತು. ಸೊ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಒಂದು ಅರ್ಧ ಯುದ್ಧ ಗೆದ್ದಿದ್ದಾರೆ ಮಂಡ್ಯದ ರಣರಂಗದಲ್ಲಿ ಅನ್ನೋ ಲೆಕ್ಕಾಚಾರ. ತನ್ನ ನಿರ್ಧಾರದ ಹಿಂದಿನ ಕಾರಣವನ್ನ ಕೂಡ ಸುಮಲತಾ ಅಂಬರೀಶ್ ಅವರು ಬಿಚ್ಚಿಟ್ಟಿದ್ದಾರೆ. ಯಾಕೆ ನಾನು BJPಗೆ ಸೇರ್ತಾ ಇದ್ದೀನಿ, BJPಯೇ ಯಾಕೆ, ಬೇರೆ ಪಕ್ಷಕ್ಕೆ ಯಾಕೆ ಹೋಗಲಿಲ್ಲ, ಪಕ್ಷೇತರರಾಗಿ ನಾನು ಯಾಕೆ ನಿಲ್ತಾ ಇಲ್ಲ, ಇದೆಲ್ಲದಕ್ಕೂ ಕೂಡ ಅವರು ಕಾರಣಗಳ ಸಮೇತ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸುದೀರ್ಘವಾಗಿ ಸುಮಲತಾ ಅಂಬರೀಶ್ ಅವರು ಮಾತನಾಡಿದರು. ತಮ್ಮ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು. ಸುಮಲತಾ ಅವರು ಇವತ್ತಿನ ಸಮಾವೇಶದಲ್ಲಿ ಅಥವಾ ತಮ್ಮ ಬೆಂಬಲಿಗರ ಸಭೆಯಲ್ಲಿ ಯಾವ ವಿಚಾರವನ್ನು ಹೇಳಿದರು ಅಂದರೆ ಪ್ರಮುಖವಾದಂಥ ವಿಚಾರಗಳು ಯಾವುದು? ಮೊದಲನೇದಾಗಿ ಅವರು ಪ್ರಸ್ತಾಪ ಮಾಡಿದ್ದು ನನ್ನ ಇತಿಮಿತಿ ಏನಿದೆ ಅದರಲ್ಲಿ ಮಂಡ್ಯದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡಿದ್ದೀನಿ. 5 ವರ್ಷ ನನ್ನ ಕಾರ್ಯವೈಖರಿಯ ಬಗ್ಗೆ ನನಗೆ ತೃಪ್ತಿ ಇದೆ. ಪಕ್ಷೇತರ ಸಂಸದೆಯಾಗಿ ಅನೇಕ ಸವಾಲುಗಳಿತ್ತು ನನ್ನ ಮುಂದೆ. ಅದು ಸಹಜ ಕೂಡ. ಯಾಕಂತಂದರೆ ಒಂದು ಪಕ್ಷದ ಆಡಳಿತ ಪಕ್ಷದ ಸಂಸದೆ ಅಂತಾದರೆ ಅಡ್ವಾಂಟೇಜ್ಗಳು ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಅವರಿಗೆ ಅವಕಾಶಗಳು ಜಾಸ್ತಿ ಇತ್ತು. ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ರೂ ಗೊತ್ತಿಲ್ಲ. ಬಟ್ ಪಕ್ಷೇತರ ಅಭ್ಯರ್ಥಿ ಅಂತಾದಾಗ ಅಡ್ವಾಂಟೇಜ್ಗಳು ಕಡಿಮೆ. ಕಾರಣ ಒಂದೋ ಇಬ್ಬರೋ ಮೂರೋ ಆಯ್ಕೆ ಆಗಿರ್ತಾರೆ. ಧ್ವನಿ ಇರಲ್ಲ ಪಕ್ಷೇತರ ಸಂಸದರಿಗೆ, ಪಕ್ಷನೂ ಇರಲ್ಲ. ಸೊ ಆ ಸವಾಲಿನ ಮಧ್ಯೆ ನಾನು ಹೆಚ್ಚಿನ ಅನುದಾನ ತಂದಿದ್ದೀನಿ ಅಂತ ಒಂದು ನಂಬರ್ ಹೇಳಿದರು. 4,000 ಕೋಟಿ ತಂದಿದ್ದೀನಿ ನಾನು ಮಂಡ್ಯದ ಅಭಿವೃದ್ಧಿಗೆ ಅಂತ ಸುಮಲತಾ ಅಂಬರೀಶ್ ಹೇಳಿಕೊಂಡ್ರು. ಜೊತೆಗೆ ನಾನು ಕೊನೆಯ ಕ್ಷಣದವರೆಗೂ ಕೂಡ ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೆ ಮತ್ತು ಮಂಡ್ಯದ ಟಿಕೆಟ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಪ್ರಯತ್ನ ಮಾಡ್ತಾನೇ ಇದ್ದೆ. ಕೊನೆಯ ಕ್ಷಣದವರೆಗೂ ಕೂಡ ನಾನು ಪ್ರಯತ್ನ ಮಾಡಿದೆ. ಆದರೆ BJPಯವರು ಮೈತ್ರಿಯ ಕಾರಣಕ್ಕಾಗಿ ಮಂಡ್ಯವನ್ನು ಉಳಿಸಿಕೊಳ್ಳಿಲ್ಲ. ಬದಲಾಗಿ ನನಗೊಂದಿಷ್ಟು ಆಪ್ಷನ್ಗಳನ್ನು ಕೊಟ್ಟರು. ಅದು ಯಾವುದು ಅಂತಂದರೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿ ಅಂತ ಕೇಳಿದರು. ನಾನು ನೋ ಅಂದೆ. ಮೈಸೂರಿಂದ, ಮಂಡ್ಯದ ಪಕ್ಕದ ಮೈಸೂರಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದರು. ಇಲ್ಲ ಬೇಡ ಅಂತಂದರೆ ಚಿಕ್ಕಬಳ್ಳಾಪುರ ಕೊನೆಗೆ ಬಾಕಿ ಇತ್ತು. ಆ ಕ್ಷೇತ್ರದ ಆಫರನ್ನು ಕೂಡ ನನ್ನ ಮುಂದೆ ಇಟ್ಟರು BJP ನಾಯಕರು. ಇಲ್ಲ, ನಾನು ಏನೇ ಇದ್ದರೂ ಕೂಡ ಮಂಡ್ಯದಿಂದಲೇ ಸ್ಪರ್ಧೆ ಮಾಡೋದು, ಮಂಡ್ಯ ಬಿಟ್ಟು ಬೇರೆ ಕಡೆಗೆ ರಾಜಕಾರಣ ಮಾಡೋದಿಲ್ಲ ಅಂತ ನಾನು BJP ನಾಯಕರಿಗೆ ತಿಳಿಸಿದೆ ಅನ್ನೋದನ್ನು ಹೇಳ್ತಾರೆ. ಇದರ ಜೊತೆಗೆ ಒಂದು ವಿಚಾರ ಪ್ರಸ್ತಾಪ ಮಾಡಿದರು ಅಥವಾ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಸಮರ್ಥನೆಯನ್ನು ಕೊಟ್ಟರು. ಕಾಂಗ್ರೆಸ್ಗೆ ನಾನು ಯಾಕೆ ಸೇರಿಲ್ಲ ಅಥವಾ ಕಾಂಗ್ರೆಸ್ಗೆ ಯಾಕೆ ಹೋಗಿಲ್ಲ, ವೈ BJP ಅನ್ನೋದಕ್ಕೂ ಉತ್ತರ ಕೊಟ್ಟರು. ಕಾಂಗ್ರೆಸ್ನವರು ನನ್ನನ್ನು ಗೌರವದಿಂದ ನಡೆಸ್ಕೊಳ್ಳೇ ಇಲ್ಲ. ಗೌರವ ಸಿಗದ ಕಡೆ ನಾನೊಬ್ಬ ಸ್ವಾಭಿಮಾನಿ ಸಂಸದೆಯಾಗಿ ಅಥವಾ ಸ್ವಾಭಿಮಾನಿ ಅಂಬರೀಶ್ ಅವರ ಪತ್ನಿಯಾಗಿ ನಾನು ಯಾಕೆ ಹೋಗಲಿ ಕಾಂಗ್ರೆಸ್ಗೆ? ಗೌರವ ಇಲ್ಲದಂಥ ಪಕ್ಷಕ್ಕೆ ನಾನು ಯಾಕೆ ಹೋಗಲಿ?
ಹಿಂದೆ ಈಗ ಮುಂದೆ ನನ್ನ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೇನೂ ನಮಗೆ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್ ಹೇಳಿದ ನಂತರವೂ ಕೂಡ ನಾನು ಕಾಂಗ್ರೆಸ್ಗೆ ಸೇರಿದೆ ಅಂತಾದರೆ ಅದು ಅವಮಾನ. ಆ ಅವಮಾನ ನನಗೆ ಬೇಡ ಅಂತ ಸುಮಲತಾ ಸ್ಪಷ್ಟಪಡಿಸಿದರು. ಜೊತೆಗೆ ಬಿಜೆಪಿ ಯಾಕೆ, ಇದಕ್ಕೂ ಕೂಡ ಉತ್ತರ ಕೊಟ್ಟರು. ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಮೋದಿಯವರ ಅಭಿವೃದ್ಧಿ ಕೆಲಸವನ್ನು ನಾನು ಹತ್ತಿರದಿಂದ ಸಂಸದೆಯಾಗಿ ನೋಡಿದ್ದೀನಿ. ಮೋದಿಯವರ ಕಾರಣಕ್ಕಾಗಿ ನಾನು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದೀನಿ, ಮೈತ್ರಿಯ ಕಾರಣಕ್ಕಾಗಲ್ಲ. ನರೇಂದ್ರ ಮೋದಿಯವರ ಕಾರಣಕ್ಕಾಗಿ ನಾನು ಬಿಜೆಪಿಗೆ ಸೇರ್ತಾ ಇದ್ದೀನಿ. ಬಿಜೆಪಿ ನಾಯಕರು ನನ್ನನ್ನು ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದಾರೆ ಅಂತ ಸುಮಲತಾ ಅಂಬರೀಶ್ ಸಮರ್ಥನೀಯ ಕೊಟ್ಟರು. ಜೊತೆಗೆ ಒಂದು ಆ್ಯಡ್ ಮಾಡಿದ್ರು ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ, ಅದೊಂದು ಕುತೂಹಲಕಾರಿ ಅಂತ ಅನ್ಸುತ್ತು. ಈ ಎಲೆಕ್ಷನ್ನಲ್ಲಿ ಮಾತ್ರ ನಾನು ಸ್ಪರ್ಧೆ ಮಾಡೋದಿಲ್ಲ, ಆದರೆ ಮಂಡ್ಯ ನಾನು ಬಿಟ್ಟುಕೊಡೋದಿಲ್ಲ ಅಂತ ಸುಮಲತಾ ಅಂಬರೀಶ್ ಹೇಳ್ತಾರೆ. ಅಂದರೆ ಈ ಎಲೆಕ್ಷನ್ ಕಾರಣಾಂತರಗಳಿಂದ ನಾನು ಸ್ಪರ್ಧೆ ಮಾಡ್ತಿಲ್ಲ, ಮುಂದೆ ಬರುವಂಥ ಎಲೆಕ್ಷನ್ನಲ್ಲಿ ಇದೇ ನಿಲುವು ನನ್ನದಾಗಿರೋದಿಲ್ಲ ಅನ್ನೋ ಸೂಚನೆಯನ್ನು ಸುಮಲತಾ ಅಂಬರೀಶ್ ಅವರು ಕೊಟ್ಟಿದ್ದಾರೆ, ಅಥವಾ ಸಂದೇಶವನ್ನು ಸುಮಲತಾ ಅಂಬರೀಶ್ ಕೊಟ್ಟಿದ್ದಾರೆ. ಈ ಎಲೆಕ್ಷನಿಗಷ್ಟೇ ಸೀಮಿತ ನನ್ನ ಈ ನಿರ್ಧಾರ, ಮುಂದಿನ ಎಲೆಕ್ಷನ್ಗಳಿಗೆ ಅಲ್ಲ ಅನ್ನೋದನ್ನು ಸುಮಲತಾ ಅವರು ಹೇಳಿಕೊಟ್ರು. ಸುಮಲತಾ ಏನು ಮಾತನಾಡಿದ್ರು ನೋಡೋಣ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದರೂ ಹೋಗಿ ಹೇಳಿ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ನೀವು ನೋಡಿದಾಗೆ MP ಸೀಟೋ MLA ಸೀಟೋ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ತಿಳಿಸಿದ್ದನ್ನು ಗಮನಿಸಿದ್ರಿ. ನಾನು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದೀನಿ ಅಂತ, ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದೀನಿ, ನಾನು ಈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಲ್ಲ ಅಂತಾದರೆ ಕುಮಾರಸ್ವಾಮಿ ಅವರಿಗೆ ಅದು ರಿಲೀಫ್ ಕೊಟ್ಟಂಗೆ. ಕುಮಾರಸ್ವಾಮಿ ಈ ನಿರ್ಧಾರದ ಬೆನ್ನಿಗೆ ನಿರಾಳರಾಗಿದ್ದಾರೆ. ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಕುಮಾರಸ್ವಾಮಿ ಅವರ ನಿರಾಳತೆಗೆ ಕಾರಣ ಆಗಿದೆ. ಯಾಕೆ ಅಂತಂದರೆ ಒಂದು ಸಾಧ್ಯತೆ ಇತ್ತು, ಬಂಡಾಯ ಅಥವಾ ಪಕ್ಷೇತರ ಸ್ಪರ್ಧೆ. ಒಂದು ವೇಳೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದರೆ ಕಳೆದ ಬಾರಿ ಅಂತ ಫಲಿತಾಂಶ ಬರ್ತಾ ಇತ್ತು ಅಂತಲ್ಲ, ಆದರೆ ಸುಮಲತಾ ಅವರ ಸ್ಪರ್ಧೆ ಕುಮಾರಸ್ವಾಮಿ ಅವರಿಗೆ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇತ್ತು, ಅಥವಾ ಜಾತ್ಯತೀತ ಜನತಾದಳಕ್ಕೆ ಸಮಸ್ಯೆಯನ್ನು ತರುವಂಥ ಸಾಧ್ಯತೆ ಇತ್ತು. ಆದರೆ ಈಗ ಅವರೇ ನಾನು ಬಿಜೆಪಿಗೆ ಸೇರ್ತಾ ಇದ್ದೀನಿ, ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿರೋದು ಕುಮಾರಸ್ವಾಮಿ ಅವರಿಗೆ, ಅಂದರೆ ಮಂಡ್ಯದ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರಿಗೆ ರಿಲೀಫ್ ಆಗಿದೆ. ಇತ್ತೀಚೆಗಷ್ಟೇ ಸುಮಲತಾ ಅವರ ಮನೆಗೆ JP ನಗರ, ಬೆಂಗಳೂರಿನ JP ನಗರದ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ನೀಡಿದರು. ಅದಕ್ಕೂ ಮುಂಚಿತವಾಗಿ ಮಂಡ್ಯದಲ್ಲೊಂದು ಸಭೆ ಆಯಿತು, ಅಂದರೆ JDSನ ಸಭೆ. ಆ ಸಭೆಯಲ್ಲಿ ಮಾತನಾಡುವಾಗ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನು ಅಕ್ಕ ಅಂತ ಕರೆದಿದ್ರು. ನಮಗೆ ಈಗ ಸಮಸ್ಯೆ ಇರಬಹುದು ಅಥವಾ ಈಗ ಸಮಸ್ಯೆ ಆಗಿರಬಹುದು, ಈ ಹಿಂದೆ ನಾನು ಅಂಬರೀಷ್ ಅವ್ರ ಮನೆಗೆ ಹೋಗಿದ್ದಿದ್ದೆ, ಅಂಬರೀಷ್ ಅವರು ಇದ್ದಂಥ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಗೆ ಹೋದಾಗ ಸುಮಲತಾ ಅವರೇ ನಮಗೆ ಊಟ ಬಡಿಸಿದ್ದಾರೆ ಅಂತೆಲ್ಲ ಮಾತನಾಡಿದರು. ಅಂದರೆ ನಮಗೆ ಆ ಬಾಂಧವ್ಯ ಚೆನ್ನಾಗಿತ್ತು ಅನ್ನೋದನ್ನು ರೀಕಾಲ್ ಮಾಡುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡಿದರು. ಸೊ ಆದರೂ ಕೂಡ ಸುಮಲತಾ ಅಂಬರೀಶ್ ತಮ್ಮ ನಡೆಯನ್ನು ನಿಗೂಢವಾಗಿಟ್ಟಿದ್ರು. ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ರಿಲೀಫ್ ಯಾವುದು ಅಂತಂದರೆ, ದರ್ಶನ್ ಮತ್ತು ಯಶ್ ಸಮಸ್ಯೆಯೂ ಕೂಡ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಇಲ್ಲ. ಕಳೆದ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಯ ಜೊತೆಗೆ ಸಮಸ್ಯೆ ಆಗಿದ್ದು ದರ್ಶನ್ ಮತ್ತು ಯಶ್ ಅವರ ಪ್ರಚಾರವೂ ಕೂಡ. ಮತ್ತದನ್ನು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಆ ಸಂದರ್ಭದಲ್ಲಿ ನಿಭಾಯಿಸಿದಂಥ ರೀತಿಯೂ ಕೂಡ ಸಮಸ್ಯೆಯೇ ಇತ್ತು. ಯಾಕಂತಂದರೆ ಅವರನ್ನು ಜೋಡೆತ್ತು ಅಂತ ಕರೆಯೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಈ ದರ್ಶನ್ ಮತ್ತು ಯಶ್ ಜೋಡೆತ್ತಲ್ಲ ಅಲ್ಲರಿ, ಇದು ಕಳ್ಳೆತ್ತು, ಇದು ರಾತ್ರಿ ಹೊತ್ತು ಬಂದು ಪೈರು ತಿಂದು ಹೋಗುವಂಥ ಕಳ್ಳೆತ್ತುಗಳಿವು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅದರ ಪರಿಣಾಮ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋಲಬೇಕಾಯಿತು. ಸೊ ಈ ಬಾರಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಾ ಇಲ್ಲ. ದರ್ಶನ್ ಮತ್ತು ಯಶ್ ಪ್ರಚಾರ ಅಥವಾ ಕುಮಾರಸ್ವಾಮಿ ಅವರ ಎಗನೆಸ್ಟ್ ಪ್ರಚಾರದ ಆತಂಕವೂ ಕೂಡ ಇಲ್ಲ. ಸೊ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕ್ಲಿಯರ್ ಆದಂಥ ರಿಲೀಫು ಇವತ್ತು ಸುಮಲತಾ ಅವರ ನಿರ್ಧಾರದಿಂದ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ.
ಇದರ ಜೊತೆಗೆ ನಾವು ಇನ್ನೊಂದು ಡೀಟೇಲ್ ನೋಡ್ಬಿಡೋಣ. ಅದು ಮಂಡ್ಯದಲ್ಲಿ ಕಳೆದ ಬಾರಿ 2019ರಲ್ಲಿ ಯಾವ ರೀತಿ ಫಲಿತಾಂಶ ಬಂದಿತ್ತು ಅನ್ನೋದನ್ನ ಕೂಡ ನೋಡ್ಬಿಡೋಣ. ಆ ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ಸುಮಲತಾ ಅಂಬರೀಶ್ ಕಳೆದ ಬಾರಿ 7,03,000 ಚಿಲ್ಲರೆ ವೋಟ್ ಪಡ್ಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ 5,77,700 ಚಿಲ್ಲರೆ ವೋಟ್ ಪಡೆದಿದ್ರು. ಗೆಲುವಿನ ಅಂತರ 1.25 ಲಕ್ಷ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಸುಮಲತಾ ಅನ್ನೋ ಹೆಸರಿನ ಮೂವರು, ಸುಮಲತಾ ಅವ್ರ ಜೊತೆಗೆ ಮತ್ತೆ ಮೂವರು ಸುಮಲತಾ ಅನ್ನೋ ಹೆಸರಿನವರು ಕಂಟೆಸ್ಟ್ ಮಾಡಿದರು. ಅದರ ಹಿಂದೆ ಆ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ ಆಯಿತು ಅಥವಾ JDSನ ಪಾತ್ರ ಆಯಿತು, ಈ ರೀತಿ ಆರೋಪಗಳೆಲ್ಲ ಬಂದಿತ್ತು. ಸುಮಲತಾ ಅನ್ನೋ ಹೆಸರಿನ ಮೂವರು ಅಭ್ಯರ್ಥಿಗಳಿದ್ರು. ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂಥ ಸಿಂಬಲ್ಲು ಕಹಳೆ ಊದ್ತಾ ಇರುವಂಥ ವ್ಯಕ್ತಿ. ಅದರ ಜೊತೆಗೆ ಮೂವರು ಸುಮಲತಾ ಅವರು ಸ್ಪರ್ಧೆ ಮಾಡಿದರು. ಅದರಲ್ಲಿ ಒಬ್ಬರು 8,900 ಓಟ್ ತೆಗೆದ್ರು, ಮತ್ತೊಬ್ಬರು 8,500 ಓಟ್ ತೆಗೆದ್ರು, ಮತ್ತೊಬ್ಬರು 3,000 ಓಟ್ ತೆಗೆದ್ರು. ಅಂದರೆ ಈ ಮೂವರು ಸುಮಲತಾ ಅನ್ನೋ ಹೆಸರಿನ ಅಭ್ಯರ್ಥಿಗಳು ಪಡೆದಂಥ ಒಟ್ಟು ಮತಗಳು 20,000ಕ್ಕೂ ಅಧಿಕ. ಸೊ ಏನು ಲೆಕ್ಕಾಚಾರ ಇತ್ತು ಅಂತಂದರೆ ಟೈಟ್ ಫೈಟ್ ಆಗಬಹುದು. ನಿಖಿಲ್ ಮತ್ತು ಸುಮಲತಾ ಅವರ ಮಧ್ಯೆ ಬಹಳ ಕ್ಲೋಸ್ ಆದಂಥ ಫೈಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಸುಮಲತಾ ಹೆಸರಿನವರು ಒಂದು 5,000-10,000 ಓಟ್ ತೆಗೆದ್ರೆ ಅದು ಸುಮಲತಾ ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಆ ರೀತಿ ಆಗಲಿಲ್ಲ. 1.25 ಲಕ್ಷ ಲೀಡಲ್ಲಿ ಸುಮಲತಾ ಅಂಬರೀಶ್ ಅವರು ಗೆದ್ರು. ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿದಂಗೆ ಕಾಣಿಸ್ತಾ ಇದೆ. ಮಂಡ್ಯ ಅಖಾಡದಲ್ಲಿ ಈ ಬಾರಿ ಅವರು ನೇರ ಸ್ಪರ್ಧೆ ಇರೋದು ಅದು ಸ್ಟಾರ್ ಚಂದ್ರು ಅವರ ವಿರುದ್ಧ. ಇನ್ನು ಈ ಸುಮಲತಾ ಅಂಬರೀಶ್ ಅವರ ಈ ನಿರ್ಧಾರದ ಹಿಂದೆ ಬಿಜೆಪಿ ತೆಗೆದುಕೊಂಡಿರುವಂಥ ಒಂದಿಷ್ಟು ನಿರ್ಧಾರಗಳು ಕೂಡ ಕೆಲಸ ಮಾಡಿದಂಗೆ ಕಾಣಿಸ್ತಾ ಇದೆ. ಕಮಲ ತಂತ್ರಗಾರಿಕೆ ವರ್ಕ್ ಆಗಿರೋದು ಕಾಣ್ತಾ ಇದೆ. ಸುಮಲತಾ ಅವರ ವಿಚಾರದಲ್ಲಿ ಬಿಜೆಪಿ ತಂತ್ರ ಫಲಿಸಿದೆ. ಸುಮಲತಾ ಅವರ ಮನವೊಲಿಸುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಬಿಜೆಪಿ ಸೇರ್ಪಡೆಗೆ ಇತ್ತೀಚೆಗಷ್ಟೇ ವಿಜಯೇಂದ್ರ ಅವರು, ಆ ಫೋಟೋ ನೋಡ್ತಾ ಇದ್ದೀರಿ ನೀವು, ವಿಜಯೇಂದ್ರ ಅವರು ಅವ್ರ ಮನೆಗೆ ಹೋಗಿ ಆಹ್ವಾನವನ್ನು ಕೂಡ ಕೊಟ್ಟರು. ನೀವು ಬರಬೇಕು, ನಮ್ಮ ಪಾರ್ಟಿಗೆ ಸೇರಬೇಕು ಅಂತ. ಇವತ್ತು ಆ ಆಹ್ವಾನವನ್ನು ಒಪ್ಪಿದ್ದಾರೆ. ಶೀಘ್ರದಲ್ಲೇ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ. ಆದರೆ ಅದಕ್ಕೂ ಮುಂಚಿತವಾಗಿ ನಡೆದಂಥ ಒಂದಿಷ್ಟು ಬೆಳವಣಿಗೆಗಳೇನಿದ್ದಾವೆ, ಸುಮಲತಾ ಅವರಿಂದ ಆಗಬಹುದಾದಂಥ ಸಮಸ್ಯೆಯನ್ನು ಮಂಡ್ಯದಲ್ಲಿ ಬಗೆಹರಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ವರ್ಕ್ ಮಾಡ್ತು ಅನ್ನೋದು ಕೂಡ ಬಹಳ ಮುಖ್ಯ. ಸುಮಲತಾ ಅವರು ಬಿಜೆಪಿಯ ಪ್ರಮುಖ ನಾಯಕರನ್ನ ದೆಹಲಿಯಲ್ಲಿ ಭೇಟಿಯಾದರು. ಸುಮಲತಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಿದರು. ಅಂದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ದೊಡ್ಡ ಪಕ್ಷಗಳದ್ದು ಒಂದು ಸಮಸ್ಯೆ ಇದೆ. ನನಗೆ ಒಬ್ಬ ಪ್ರಬಲವಾದಂಥ ದೋಸ್ತಿ ಸಿಕ್ಕ ಅಂದ ತಕ್ಷಣ ಹಿಂದಿಂದ ಇರುವಂಥ ದೋಸ್ತಿಯನ್ನು ಮರೆತು ಬಿಡ್ತಾರೆ, ಆ ಸ್ನೇಹವನ್ನು ಮರೆತು ಬಿಡ್ತಾರೆ, ಅಥವಾ ಅವರಿಂದ ನಮಗೇನಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಹಾಕ್ತಾರೆ. ಅಂದರೆ ಇಲ್ಲಿ JDS ನನ್ನ ಬಳಿಗೆ ಬಂತು ಅಥವಾ JDS ಜೊತೆಗೆ ನಮಗೆ ಮೈತ್ರಿ ಇದೆ ಅನ್ನೋ ಕಾರಣಕ್ಕಾಗಿ ಸುಮಲತಾ ಅವರನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಬಿಜೆಪಿ ಹೈಕಮಾಂಡ್. ಅದು ಬಿಜೆಪಿ ಹೈಕಮಾಂಡ್ ಮಾಡಿದಂಥ ಅತಿ ದೊಡ್ಡ ಅಡ್ವಾಂಟೇಜು ಬಿಜೆಪಿ ಮಾಡಿಕೊಂಡಿದ್ದು. ಅವರನ್ನು ತುಂಬ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಯಿತು. ನೀವು ಸ್ಪರ್ಧೆ ಮಾಡ್ತೀರಿ ಅಂತಂದರೆ ಬೇರೆ ಕ್ಷೇತ್ರದ ಸ್ಪರ್ಧೆ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಸುಮಲತಾ ಅವರನ್ನು ಗೌರವಯುತವಾಗಿ ನಡೆಸಿಕೊಂಡಿರುವಂಥ ಬಿಜೆಪಿ ಹೈಕಮಾಂಡ್ನ ನಡೆ ಏನಿದೆ, ಅದೇ ಇವತ್ತು ಸುಮಲತಾ ಬಿಜೆಪಿಗೆ ಸೇರೋದಕ್ಕೆ ಕಾರಣ ಆಗಿರೋದು. ಇಲ್ಲ ಅಂತಾದರೆ ನಾನು ಪಕ್ಷೇತರ ನಿಲ್ತೀನಿ ಅಥವಾ ಬೇರೆ ಪಕ್ಷ ಸೇರ್ತೀನಿ, ಇಂಥ ಸಾಧ್ಯತೆಗಳಿತ್ತು. ಬಟ್ ನೀವು ಪಕ್ಷದ ಪ್ರಮುಖ ಹುದ್ದೆಯಲ್ಲಿರುವಂಥ ನಾಯಕರು ಒಬ್ಬರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಕಾಂಗ್ರೆಸ್ಸು ಅನೇಕ ಸಂದರ್ಭದಲ್ಲಿ ಅನುಭವಿಸಿದ್ದು ಇದೇ ಪ್ರಾಬ್ಲಮನ್ನು. ನೀವು ಅಸ್ಸಾಂನ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ದು ಯಾಕೆ ಅಂತಂದರೆ, ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸರಿಯಾಗಿ ಮಾತನಾಡಿಸಲಿಲ್ಲ ನನ್ನ ಜೊತೆಗೆ. ಅವರೇನೋ ನಾಯಿ ಜೊತೆ ಆಟ ಆಡ್ತಾ ಇದ್ರು, ನನ್ನನ್ನು ಸರಿಯಾಗಿ ಮಾತನಾಡಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಮಾಂತ ಬಿಸ್ವಾ ಶರ್ಮಾ ಎದ್ದು ಹೋಗಿದ್ದು. ಆನಂತರ ಇವತ್ತು ಅವರು ಏನಾಗಿದ್ದಾರೆ ಅನ್ನೋದು ಇತಿಹಾಸ. ಸೊ ನೀವು ಪ್ರಮುಖ ಜವಾಬ್ದಾರಿ ಇರುವಂಥ ನಾಯಕರು ಸ್ಥಳೀಯ ನಾಯಕರನ್ನು ಯಾವ ರೀತಿ ನಡೆಸ್ಕೊಳ್ತೀರಿ ಅನ್ನೋದು ಮುಖ್ಯ. ಬಿಜೆಪಿ ಇಲ್ಲ, ಆ ತಪ್ಪನ್ನು ಮಾಡಲಿಲ್ಲ. ಸುಮಲತಾ ಅಂಬರೀಶ್ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ತು. ಅದರ ಪರಿಣಾಮ ಸುಮಲತಾ ಅಂಬರೀಶ್ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿದ್ದಂಥ ಸಮಸ್ಯೆಯನ್ನು ಮೈತ್ರಿ ಅಥವಾ ದೋಸ್ತಿ ಪಕ್ಷಗಳು ಬಗೆಹರಿಸುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾವೆ. ಸುಮಲತಾ ಅವರು ಬಿಜೆಪಿ ಸೇರ್ಪಡೆಯಾಗುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಆಗಿದ್ದು ಅವರು ಹೇಳೋ ಪ್ರಕಾರ ನನ್ನನ್ನು ಬಿಜೆಪಿ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡಿದೆ ಅಥವಾ ಗೌರವಯುತವಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಆ ಕಾರಣಕ್ಕಾಗಿ ನಾನು ಬಿಜೆಪಿ ಸೇರ್ಪಡೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದರು. ಈ ಮಧ್ಯೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದು ಸುಮಲತಾ ಅವರ ಮಾತಿನಲ್ಲೂ ಕೂಡ ಅದು ಪ್ರಸ್ತಾಪ ಆಯಿತು. ಕಾಂಗ್ರೆಸ್ ನಾಯಕರು ಸುಮಲತಾ ಅಂಬರೀಶ್ ಅವರ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡ್ರಾ ಅನ್ನೋದು.
ಸುಮಲತಾ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಈ ಪ್ರಶ್ನೆಗೆ ಕಾರಣ ಆಗ್ತಾ ಇರೋದು ಸುಮಲತಾ ಪ್ರಸ್ತಾಪ ಮಾಡಿರುವಂಥ ವಿಚಾರ. ಅವರು ಡಿ ಕೆ ಶಿ ಅವರ ಹೆಸರನ್ನ ಹೇಳಿಲ್ಲ, ಆದರೆ ಡಿ ಕೆ ಶಿ ಅವರನ್ನೇ ಉದ್ದೇಶಿಸಿ ಗುರಿಯಾಗಿರಿಸಿ ಮಾತನಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಸುಮಲತಾ ಅವರು ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆಗಳಿತ್ತು, ಆದರೆ ಕಾಂಗ್ರೆಸ್ ನಿರಾಸಕ್ತಿ ವಹಿಸಿತು. ಸದ್ಯ ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲೂ ಕೂಡ ಆ ನಿರಾಸಕ್ತಿಯನ್ನು ಮುಂದುವರಿಸಿದ್ರು ಕಾಂಗ್ರೆಸ್ನ ನಾಯಕರು. ಆ ಕಾರಣಕ್ಕಾಗಿ ಗೌರವ ಇಲ್ಲದ ಕಡೆಗೆ ನಾನು ಹೋಗಲ್ಲ ಅಂತ ಸುಮಲತಾ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಗೌರವ ಇತ್ತು ಅಥವಾ ಗೌರವ ಸಿಕ್ಕಿದೆ, ನನಗೆ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ನನ್ನ ಅಗೌರವದಿಂದ ನೋಡಿಕೊಂಡಿದೆ. ನಾನು ಸ್ವಾಭಿಮಾನ ಅಂತ ಬಂದಾಗ ಗೌರವ ಕೊಟ್ಟಿರುವಂಥ ಬಿಜೆಪಿಯನ್ನ ಸೇರಬೇಕು. ಇವತ್ತಿಗೂ ಬೇಡ, ನಮಗೆ ಈ ಹಿಂದೆಯೂ ಬೇಡ ಸುಮಲತಾ, ಇವತ್ತಿಗೂ ಬೇಡ, ಮುಂದೆಯೂ ನಮಗೆ ಅವರ ಅಗತ್ಯ ಇಲ್ಲ ಅಂತ ಹೇಳಿರುವಂಥ ಕಾಂಗ್ರೆಸ್ಸಿಗೆ ನಾನು ಹೋಗಬೇಕಾ ಅನ್ನೋ ಪ್ರಶ್ನೆಯನ್ನ ಸುಮಲತಾ ಇವತ್ತು ಜನರ ಬಳಿ ಕೇಳಿದರು. ಆ ಮೂಲಕ ಸ್ವಾಭಿಮಾನದ ಪ್ರಶ್ನೆಯನ್ನ ಪ್ರಸ್ತಾಪ ಮಾಡಿದರು. ಇದೇ ವಿಚಾರವನ್ನು ಜನರ ಮುಂದಿಟ್ಟರು ಸುಮಲತಾ ಅಂಬರೀಶ್. ಆ ಮೂಲಕ ಒಂದು ಪ್ರಶ್ನೆ ಇದು ಯಾಕೆ ಪ್ರಸ್ತಾಪ ಆಯಿತು ಅಂತಂದರೆ, ಸುಮಲತಾ ಅವರ ಕಳೆದ ಬಾರಿ ಗೆಲ್ಲೋದಕ್ಕೆ ಕಾರಣ ಆಗಿರೋದು ಕೇವಲ ಸುಮಲತಾ ಅಥವಾ ಅಂಬರೀಷ್ ಅವರ ಅಭಿಮಾನಿಗಳ ಮತ ಮಾತ್ರ ಅಲ್ಲ. ಅವರಿಗೆ ಬಿದ್ದಿರುವ ಚಲಾವಣೆ ಆಗಿರುವಂಥ ಮತಗಳೇನಿದ್ದಾವೆ ಅದರಲ್ಲಿ BJP, ಕಾಂಗ್ರೆಸ್ಸು, JDS ಎಲ್ಲ ಓಟುಗಳಿದ್ದಾವೆ. JDSನ ಕ್ಯಾಂಡಿಡೇಟ್ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಬೇರೆ ನಿರ್ಧಾರವನ್ನು ತೆಗೆದುಕೊಂಡವರು ಇದ್ದಾರೆ. ಕಾಂಗ್ರೆಸ್ನ ದೊಡ್ಡ ಪ್ರಮಾಣದ ಓಟು ಸುಮಲತಾ ಅವರಿಗೆ ಚಲಾವಣೆಯಾಗಿತ್ತು. ಕಾರಣ ಆ ಸಂದರ್ಭದಲ್ಲಿ ಮೈತ್ರಿ ಇಷ್ಟ ಇಲ್ಲದೆ ಅಥವಾ ಆ ಸರ್ಕಾರದ ಕಾರ್ಯವೈಖರಿಯಿಂದ ಬೇಸತ್ತು ಸುಮಲತಾ ಅವರನ್ನು ಬೆಂಬಲಿಸಿದರು. ಇವತ್ತಿಗೂ ಕೂಡ ಸುಮಲತಾ ಅವರ ಅಭಿಮಾನಿ ವರ್ಗದಲ್ಲಿ ಕಾಂಗ್ರೆಸ್ ಮನಸ್ಥಿತಿಯವರಿದ್ದಾರೆ, ಸೊ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ. ಸೊ ಅವರನ್ನು ಕನ್ವಿನ್ಸ್ ಮಾಡಬೇಕಿತ್ತು ಸುಮಲತಾ ಅಂಬರೀಶ್. ಅದನ್ನು ಇವತ್ತು ನೀಟಾಗಿ ಮಾಡಿದ್ದಾರೆ ಸುಮಲತಾ. ಆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ನೀಟಾಗಿ ಮಾಡಿದ್ದಾರೆ. ಕನ್ವಿನ್ಸ್ ಮಾಡೋದಕ್ಕೆ ಅವರಿಗೆ DK ಶಿವಕುಮಾರ್ ಅವರ ಹೇಳಿಕೆ ಅದನ್ನೇ ಅವರು ಅಸ್ತ್ರವಾಗಿ ಬಳಸಿದ್ದಾರೆ ಕನ್ವಿನ್ಸ್ ಮಾಡೋದಕ್ಕೆ. ಆ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಸುಮಲತಾ ಅಂಬರೀಶ್. ಅಂದರೆ ಆ ಕಡೆ ಕಾಂಗ್ರೆಸ್ಗೆ ಹೋಗದೇ ಇರೋದಕ್ಕೆ ಕಾರಣವನ್ನೂ ಕೊಟ್ಟಿದ್ದಾರೆ, ಈ ಕಡೆ BJPಗೆ ಯಾಕೆ ಸೇರಿದೆ ಅನ್ನೋದಕ್ಕೂ ಕೂಡ ಸಮರ್ಥನೀಯವಾದಂಥ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಸುಮಲತಾ ಅಂಬರೀಶ್ ಇವತ್ತು ತಮ್ಮ ಬೆಂಬಲಿಗರನ್ನ, ತಮ್ಮ ಆಪ್ತರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ಸಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಾನು ಆಗಲೇ ಹೇಳಿದೆ, DK ಶಿವಕುಮಾರ್ ಮಾತನಾಡಿದ್ದೆ ಸುಮಲತಾ ಅವರು ಅದೇ ಹೇಳಿಕೆಯನ್ನು ಇವತ್ತು ಅಸ್ತ್ರವಾಗಿ ಬಳಸಿದ್ರು ಅಂತ. DK ಶಿವಕುಮಾರ್ ಏನು ಮಾತನಾಡಿದ್ರು ಮತ್ತು ಇವತ್ತು ಸುಮಲತಾ ಅಂಬರೀಶ್ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟರು ನೋಡೋಣ. ಸುಮಲತಾ ಸುದ್ದಿ ಹೋಗಲಿಲ್ಲ, ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋಕ್ಕೆ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕೆ ಹೋಗ್ತಾರೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನನಗೆ ಅರ್ಥ ಆಗೋದು. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆಯೂ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ. ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋವಂಥ ಮಾತನ್ನ ಹೇಳಿದ್ರು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡ. ಅದು ಯಾರು ಅಂತ ನೀವು ನಾನೇ ಹೆಸರು ಆಯ್ತು, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಮಾತಿಗೆ ನೀವು ಹೇಳಿ, ನನಗೆ ಗೌರವ ಇಲ್ಲದೆ ಇರೋ ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತಾ ಅಂತ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ? ನನಗೆ ಗೌರವ ಇಲ್ಲದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಈಗ ಸುಮಲತಾ ಅವರು BJPಗೆ ಬಂದ್ರೇನು, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ? ಇದಲ್ಲ, ಒಬ್ಬ ನಾಯಕ ಬಂಡಾಯ ಹೇಳ್ತಾನೆ ಅಥವಾ ಸಮಸ್ಯೆ ಸೃಷ್ಟಿಯಾಗತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕ ಕೂಡಲೇ ಅದನ್ನು ಮ್ಯಾನೇಜ್ ಮಾಡೋದು ಬುದ್ಧಿವಂತಿಕೆ. ಇದರಲ್ಲಿ BJP ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ.
ಖಂಡಿತ ರಕ್ಷಿತ್, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಬಿಜೆಪಿಯ ಹೈಕಮಾಂಡ್ ನಾಯಕರು 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ರೆಫರೆನ್ಸ್ಗೆ ಇಟ್ಕೊಂಡು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆದಂತ ಒಂದಷ್ಟು ಸಂಘರ್ಷಗಳೆಲ್ಲ ಇತ್ತಲ್ಲ, ಅಂದ್ರೆ ವಾಕ್ಸಮರಗಳು ಇರಬಹುದು, ನಾಯಕರ ಮಧ್ಯೆ ಕೆಸರ ಚಾಟ ಇರಬಹುದು, ಒಬ್ಬರನ್ನ ಇನ್ನೊಬ್ರು ಮಾತಿನಲ್ಲಿ ಚುಚ್ಚಿದಂಥದ್ದು ಇರಬಹುದು. ಇದ್ಯಾವುದೂ ಕೂಡ ಈ ಬಾರಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜಾಣ್ಮೆಯನ್ನ ನೇರವಾಗಿ ಮೆರೆದಿದ್ದಾರೆ. ಈ ಬಾರಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಎದುರಿಸುತ್ತೆ ಅಂತ ಹೇಳಿದ ತಕ್ಷಣ ಹಳೆ ಮೈಸೂರು ಭಾಗಕ್ಕೆ ಬರೋ ಅಂತ ಒಂದಷ್ಟು ಕ್ಷೇತ್ರಗಳನ್ನ ನೇರವಾಗಿ ಜೆಡಿಎಸ್ಗೆ ಕೊಡೋ ಅಂತ ಲೆಕ್ಕಾಚಾರ ಹಾಕಿದ್ರು. ಅದರಲ್ಲಿ ಮಂಡ್ಯ ಕೂಡ ಒಂದು. ಬಟ್ 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನಾಗಿತ್ತು? ಪಕ್ಷೇತರರಾಗಿ ಸ್ಪರ್ಧೆಗಿಳಿದಿದ್ದಂಥ ಸುಮಲತಾ ಅಂಬರೀಶ್ ಅವ್ರಿಗೆ ಬಿಜೆಪಿ ತನ್ನ ಯಾವುದೇ ಕ್ಯಾಂಡಿಡೇಟ್ನ ಹಾಕದೆ ಬಾಹ್ಯ ಬೆಂಬಲವನ್ನು ಕೊಡ್ತಾ ಪಕ್ಷೇತರ ಅಭ್ಯರ್ಥಿಗೆ ತಮ್ಮ ಬೆಂಬಲ ಅನ್ನೋದನ್ನ ಸೂಚಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಾಗ ಅಲ್ಲಿ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವ್ರಿಗೆ ನಮ್ಮ ಬೆಂಬಲ ಅಂತ ಹೇಳಿದ್ರು. ಈ ಮೂಲಕ ಎಲ್ಲೋ ಒಂದು ಕಡೆ ಸುಮಲತಾ ಅಂಬರೀಶ್ ಅವ್ರಿಗೆ ಗೆಲುವಿನ ಒಂದು ಹಾದಿ ಇತ್ತಲ್ಲ, ಅದನ್ನ ಒಂದಷ್ಟು ಪರ್ಸೆಂಟೇಜ್ನಲ್ಲಿ ಸುಗಮ ಮಾಡಿಕೊಟ್ಟಿದ್ರು. ಬಟ್ ಈ ಬಾರಿ ಏನು? ನೇರವಾಗಿ ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ, ಬರೋಬ್ಬರಿ 4,000 ಕೋಟಿ ರೂಪಾಯಿಗಳ ಅನುದಾನವನ್ನ ನಾನು ನನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ. ಒಬ್ಬ ಪಕ್ಷೇತರ ಸಂಸದೆಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಅನುದಾನ ಕೊಟ್ಟಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಷ. ಹೀಗಾಗಿ ನಾನು ಆ ಪಕ್ಷಕ್ಕೆ ಸೇರ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಈ ಬಾರಿಯ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಅಖಾಡದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರೋ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದ್ರೆ ಸುಮಲತಾ ಅವರು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ. ಏಪ್ರಿಲ್ 3ನೇ ತಾರೀಕು ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಮಂಡ್ಯ ನೆಲಕ್ಕೆ ಹೋದಂತ ಸುಮಲತಾ ಅಂಬರೀಶ್ ಅವರು ತಾನು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತೇನೆ ಸದ್ಯದಲ್ಲೇ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಬಾರಿಯ ಅಖಾಡದಲ್ಲಿ, ಮಂಡ್ಯ ಅಖಾಡದಲ್ಲಿ ಯಾವುದೇ ವಾಕ್ಸಮರ, ಕೆಸರಿನ ಚಾಟಕ್ಕೆ ಸುಮಲತಾ ಅಂಬರೀಶ್ ಅವರು ನಾಂದಿ ಹಾಡಿಲ್ಲ. ಇನ್ನು ಇದನ್ನ ಜಾಣ್ಮೆ ಮೆರೆದಿದ್ದು ಯಾರು? ಬಿಜೆಪಿಯ ಹೈಕಮಾಂಡ್ ನಾಯಕರು. ನೋಡಿ, ಈಗ ಬಿಜೆಪಿ ಮುಂದೆ ಇರುವಂತಹ ಆಪ್ಷನ್ಸ್, ಮುಂಬರುವಂತಹ ದಿನದಲ್ಲಿ ನೇರವಾಗಿ ಸುಮಲತಾ ಅಂಬರೀಶ್ ಅವ್ರಿಗೆ ಕ್ಷೇತ್ರವನ್ನ ತ್ಯಾಗ ಮಾಡೋದ್ರ ಜೊತೆಗೆ ತನ್ನ ಕಾರ್ಯಕರ್ತರನ್ನ, ತನ್ನ ಬೆಂಬಲಿಗರನ್ನ, ಅಂಬರೀಶ್ ಅಭಿಮಾನಿಗಳನ್ನ ಜೊತೆಯಲ್ಲಿ ಇಟ್ಕೊಳ್ತೀವಿ ಅನ್ನೋ ಒಂದು ಸಂದೇಶವನ್ನ ಕೂಡ ಪರಿಪಕ್ವವಾಗಿ ಥ್ರೂ ಸುಮಲತಾ ಅಂಬರೀಶ್ ಅವ್ರ ಕಡೆಯಿಂದನೇ ಕೊಡಿಸಿದ್ರು. ನೇರವಾಗಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಬಹುದು, ಇಲ್ಲ ವಿಧಾನ ಪರಿಷತ್ ಸದಸ್ಯ ಕೂಡ ಮಾಡಬಹುದು. ರಾಜ್ಯ ರಾಜಕಾರಣ ಬೇಡ, ನಾನು ರಾಷ್ಟ್ರ ರಾಜಕಾರಣದಲ್ಲೇ ಇರ್ತೀನಿ ಅಂದ್ರೆ ಅಫ್ಕೋರ್ಸ್ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಆದ್ಮೇಲೆ ರಾಜ್ಯಸಭೆಗೆ ಅವ್ರನ್ನ ಆಹ್ವಾನ ಮಾಡಬಹುದು, ಸದಸ್ಯರನ್ನಾಗಿ ಮಾಡಬಹುದು. ಇದನ್ನ ಹೊರತುಪಡಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಒಂದಷ್ಟು ಫ್ರೀ ಹ್ಯಾಂಡನ್ನು ನೇರವಾಗಿ ಸುಮಲತಾ ಅಂಬರೀಶ್ ಅವ್ರಿಗೆ ಕೊಡಬಹುದು. ಕಾರಣ ಏನು? ಹಳೆ ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗೆ ಭದ್ರವಾದಂತಹ ಬುನಾದಿಯನ್ನು ಹಾಕಬೇಕು. ಮುಂಬರುವಂಥ 2028 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹೊತ್ತಿಗೆ ಬಿಜೆಪಿಯನ್ನ ಜಿಲ್ಲೆಯಲ್ಲಿ ಸಂಘಟನೆ ಮಾಡಲಿಕ್ಕೆ ಮಹಿಳಾ ಅಸ್ತ್ರವನ್ನ ಬಳಸ್ತಾ ಸುಮಲತಾ ಅಂಬರೀಶ್ ಅವ್ರನ್ನ ಸ್ಟಾರ್ ಅಂತ ಕನ್ಸಿಡರ್ ಮಾಡಿ ಅಂಬರೀಶ್ ಅವರ ಪತ್ನಿ ಅನ್ನೋ ಮಾನದಂಡನು ಇಟ್ಕೊಂಡು ಇತ್ತ ಒಕ್ಕಲಿಗ ಮಧುಸೂದನ್, ಇಲ್ಲಿ ಬಿಜೆಪಿ ಹೈಕಮಾಂಡ್ ದೋಸ್ತಿ ಮಾಡೋದರ ಜೊತೆಗೆ ದೋಸ್ತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾದಂತ ಹಾದಿಯನ್ನ ಕೂಡ ಸುಗಮ ಮಾಡಿಕೊಡ್ತಾ ಇದೆ. ನಾವು ಕೋಲಾರದಲ್ಲೂ ಕೂಡ ಅದನ್ನೇ ನೋಡಿದ್ವಿ, ಮಂಡ್ಯದಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಅದನ್ನೇ ಮಾಡಿದೆ, ಆ ಕಡೆ ಹಾಸನದಲ್ಲೂ ಕೂಡ ಅದೇ ಪ್ರಯತ್ನದಲ್ಲಿದೆ. ಖಂಡಿತ, ಅಫ್ಕೋರ್ಸ್ ನೀವು ಹೇಳ್ತಿರೋದು ಪರಿಪಕ್ವವಾಗಿದೆ, 100% ಕರೆಕ್ಟ್ ಆಗಿದೆ ರಕ್ಷತ್. ನೋಡಿ, ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಯಾವುದೇ ಆತಂಕ ಎದುರಾಗಬಾರ್ದು, ಗೊಂದಲಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು. ಇತ್ತ ಕೋಲಾರದಲ್ಲೂ ಅದೇ ಮಾಸ್ಟರ್ ಪ್ಲಾನ್, ಇತ್ತ ಹಾಸನದಲ್ಲೂ ಅದೇ ಮಾಸ್ಟರ್ ಪ್ಲಾನ್ ಬಿಜೆಪಿ ಅವ್ರದ್ದು. HD ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಹಾಕಿ ಹಳೆ ಮೈಸೂರು ಭಾಗದ ಮಿಕ್ಕೆಲ್ಲ ಕ್ಷೇತ್ರಗಳಿದೆಯಲ್ಲ, ಚಾಮರಾಜನಗರ, ಮೈಸೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಇಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು, ನಿಗಾ ವಹಿಸಬೇಕು. ಆ ಮೂಲಕ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡೋ ಅಂತ ಗುರುತರ ಜವಾಬ್ದಾರಿ HD ಕುಮಾರಸ್ವಾಮಿ ಮೇಲಿದೆ. ಹೀಗಾಗಿ HD ಕುಮಾರಸ್ವಾಮಿ ಅವ್ರಿಗೆ ತಲೆ ಮೇಲೆ ಮಂಡ್ಯ ಹೊರೆಯನ್ನ ಹಾಕದೆ ತೆನೆ ಹೊತ್ತ ಮಹಿಳೆಯ ಸಿಂಬಲ್ನಲ್ಲೇ ಅವ್ರನ್ನ ಕಂಟೆಸ್ಟ್ ಮಾಡಿಸಿ ಸುಮಲತಾ ಅಂಬರೀಶ್ ಅವ್ರಿಗೂ ಮುಂಬರುವಂಥ ದಿನದಲ್ಲಿ ಸ್ಥಾನಮಾನ ಕೊಡುವಂಥ ಭರವಸೆಯನ್ನು ಕೊಟ್ಟು ಸುಮಲತಾ ಅಂಬರೀಶ್ ಅವರಿಂದ ಯಾವುದೇ ಆತಂಕ ಆಗದಿರೋ ಥರ ಮಂಡ್ಯದ ನಾಗರಿಕರಲ್ಲಿ, ಮತದಾರರಲ್ಲಿ ಏನು ಗೊಂದಲ ಇಲ್ಲ ಅನ್ನೋದನ್ನ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ರಕ್ಷತ್. ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ಇದು ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.